ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜ್ಯ ರಾಜಕೀಯದಲ್ಲಿ CM ಕುರ್ಚಿಗಾಗಿ ನಡೀತಾ ಇರೋ ಬಣ ಬಡಿದಾಟ ಯಾವ ರೀತಿಯ ತಿರುವು ಪಡೆಯಿತೋ ಏನೋ ಗೊತ್ತಾಗ್ತಾ ಇಲ್ಲ. ಪ್ರತಿ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇರೋ DKಶಿ ನಡೆ ಮಾತ್ರ ನಿಗೂಢವಾಗಿದೆ. ಸಿದ್ದರಾಮಯ್ಯ ಬಗ್ಗೆ DKಶಿ ಹೊರಗೆ ಮಾತ್ರ ಎಲ್ಲೋ ನಗ್ತಾ ಮಾತನಾಡ್ತಾ ಇದ್ದಾರೆ, ಆದರೆ ಒಳಗೆ CM ಸ್ಥಾನದ ಬಗ್ಗೆ ಆಕ್ರೋಶ ಕೊತ ಕುದೀತಾ ಇದೆ ಅನ್ನೋದಂತರೂ ಸತ್ಯ. ಆದರೆ ನೋಡಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಇನ್ನು ರಾತ್ರೋರಾತ್ರಿ ಬೆಳಗಾವಿ ಸಾಹುಕಾರರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಮಾಡಿ CM ಕುರ್ಚಿಗಾಗಿ ತನ್ನ ಬೇಡಿಕೆ ಏನು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿ ಬಂದಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಕೂಡ DKಶಿಗೆ ಐ ವಿಲ್ ಕಾಲ್ ಬ್ಯಾಕ್ ಅಂತ ಹೇಳಿ ಸದ್ಯದಲ್ಲೇ ಒಂದು ದೊಡ್ಡ ಗುಡ್ ನ್ಯೂಸನ್ನು ಕೊಡೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬಂದಿರೋದಂತೂ ಸತ್ಯ. ತಮ್ಮ ಬೆಂಬಲಿಗರನ್ನೆಲ್ಲ ತೆರೆಮರೆಯಲ್ಲೇ ಒಟ್ಟು ಮಾಡ್ತಾ ಇರತಕ್ಕಂಥ DKಶಿ ರಾಜಕೀಯ ಕುತಂತ್ರಗಳ ರಣನೀತಿಯನ್ನು ಮತ್ತೆ ಪ್ರಯೋಗ ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆ ನನ್ನ ಸಂಘಟನೆಯಿಂದ ಮಾತ್ರ ಅಧಿಕಾರಕ್ಕೆ ಬಂತು, ಇದಕ್ಕಾಗಿ ನಾನು ಎಷ್ಟು ಸಾವಿರ ಕೋಟಿ ಹಣ ಸುರಿಬೇಕಾಗಿ ಬಂತು ಅನ್ನೋದನ್ನು DKಶಿ ಹೈಕಮಾಂಡ್ಗೂ ಮತ್ತು ತನ್ನ ಬೆಂಬಲಿಗರಿಗೂ ಕೂಡ ಮನದಟ್ಟು ಮಾಡ್ತಾ ಇದ್ದಾರೆ. ಯಾವ ವೇಳೆಯಲ್ಲಾದರೂ ಕೂಡ ಹೈಕಮಾಂಡ್ DKಶಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಬುಲಾವನ್ನು ಕೊಟ್ಟು ದಿಲ್ಲಿಗೆ ಕರೆಸಿಕೊಳ್ಳಲು ಕೂಡ ಬಹುದು. ಆದರೆ DKಶಿ ಮಾತ್ರ ಸತೀಶ್ ಜಾರಕಿಹೊಳಿಗೊಂದು ದೊಡ್ಡ ಆಫರನ್ನು ಕೊಟ್ಟು ಬಂದಿದ್ದಾರಂತೆ ನಿನ್ನೆ ರಾತ್ರಿ. ಇದಕ್ಕೆ ಮಾರು ಹೋಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಮತ್ತೆ ಮರಳಾದರೆ ಸಿದ್ದರಾಮಯ್ಯ ಅವರಿಗೆ ಕೈ ಕೊಟ್ಟು DKಶಿಗೆ ಜೈ ಅನ್ನಲು ಕೂಡ ಬಹುದು. ನೋಡಿ, ಕಾಂಗ್ರೆಸ್ನಲ್ಲಿ ಹಾವು ಮುಂಗ್ಸಿ ಅಂತ ಕಿತ್ತಾಡ್ತಾ ಇದ್ದಂಥ ಜೋಡಿ ಅದು DKಶಿ ಮತ್ತು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯ ಅವರ ಕಟ್ಟ ಫಾಲೋವರ್, ಜೊತೆಗೆ ಅವರ ಬೆಂಬಲಿಗರು ಕೂಡ. ಅವರ ಭೇಟಿ ಆಗಿರೋದಿದೆಯಲ್ಲ ರಾತ್ರೋರಾತ್ರಿ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿರೋದು. ಅದಾದಮೇಲೆ ಇದೀಗ ದಿಢೀರ್ ಅನ್ನೋ ಹಾಗೆ ಸತೀಶ್ ಜಾರಕಿಹೊಳಿ ಪ್ರೆಸ್ ಮೀಟ್ ಮಾಡಿದ್ರೂ ಕೂಡ DKಶಿ ಅವರನ್ನು ವಿರೋಧಿಸುವ ರೀತಿಯಾಗಿ ಯಾವುದೇ ಮಾತುಗಳನ್ನು ಆಡಲಿಲ್ಲ, ಅಥವಾ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುವ ರೀತಿಯಲ್ಲೂ ಕೂಡ ಅವರು ಯಾವುದೇ ರೀತಿಯಾಗಿ ಮಾತನಾಡಲಿಲ್ಲ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಮನವೊಲಿಸಿ ನೀವೇ DCM ಆಗುವಂತ್ರಿ, ನಾನೇ CM ಆಗ್ತೀನಿ, ಇನ್ನೆರಡು ವರ್ಷವಾದರೂ ಕುರ್ಚಿ ಬಿಡಲಿಕ್ಕೆ ಹೇಳಿ, ಏನು ಸಮಸ್ಯೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ DKಶಿ ಅವರು ಮನವರಿಕೆ ಮಾಡಿ ಬಂದರಂತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಬಂದಾಗಿಂದಲೂ ಕೂಡ ಅವರೇ ಅಧಿಕಾರದಲ್ಲಿದ್ದಾರೆ, ನಾವು ಕೂಡ ಕಷ್ಟಪಟ್ಟಿದ್ದೀವಿ, ಒಕ್ಕಲಿಗ ಮುಖಂಡರು ಅದೇ ಆಸೆ ಪಡ್ತಾ ಇದ್ದಾರೆ, ಅವರ ಆಸೆಗಳು ಕನಸುಗಳು ಈಡೇರಬೇಕು, ಅವರ ಮಾರ್ಗದರ್ಶನದಲ್ಲಿ ಅಂದರೆ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ CM ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿಗೆ ವಿನಂತಿ ಮಾಡಿಕೊಂಡ್ರಂತೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಈ ಆಫರ್ ಕೇಳಿ ತಮ್ಮ ಬಳಿ 2-3 ಖಾತೆ ಇಟ್ಕೊಳ್ಳುವ ಸಂಬಂಧವಾಗಿಯೂ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋ ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಮಾತುಗಳು. ಒಟ್ಟಾರೆಯಾಗಿ ಮುಂದಿನ ಎಲೆಕ್ಷನ್ಗೆ DKಶಿ ಸತೀಶ್ ಜಾರಕಿಹೊಳಿ ಅವರ ನ್ಯೂ ಕಾಂಬಿನೇಷನ್ನಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವ ಪ್ಲ್ಯಾನ್ ಕೂಡ, ಅದರ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಕಡೆ ಸೋನಿಯಾ ಗಾಂಧಿ DKಶಿ ಪರ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರ ನಿಂತ್ಕೊಂಡಿದ್ದಾರೆ. ಹೈಕಮಾಂಡ್ ಮಾಡೋ ಸಣ್ಣ ಎಡವಟ್ಟುಗಳು ಕೂಡ ಎಲ್ಲೋ BJಪಿಗೆ ಇದು ಪ್ಲಸ್ ಆಗೋ ಸಾಧ್ಯತೆ ಕೂಡ ಇದೆ. ಯಾಕೆ ಅಂದರೆ ಇತ್ತ DV ಸದಾನಂದ ಗೌಡ ಅವರು ಆಡಿರ್ತಕ್ಕಂಥ ಮಾತುಗಳು, BJಪಿಗೆ DKಶಿ ಅವರು ಬಂದರೆ ನಾವು ಬಾಹ್ಯವಾಗಿ ಬೆಂಬಲ ನೀಡೋ ಕುರಿತಾಗಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಎಲ್ಲೋ ಒಂದು ಕಡೆ BJಪಿ ಅದನ್ನೇ ಬಯಸ್ತಾ ಇದೆಯಾ? ಹಾಗಾದರೆ DK ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ BJಪಿ ಬಗ್ಗೆ ಒಲವಿದೆ, ಯಾಕೆಂದರೆ ಅವ್ರು ಯಾವತ್ತೂ ಕೂಡ ವಿರೋಧದ ಮಾತುಗಳನ್ನು ಇತ್ತೀಚೆಗೆ ಆಡ್ಕೊಂಡು ಬರ್ತಾ ಇಲ್ಲ. DK ಶಿವಕುಮಾರ್ ಅವರು ಬಂದು ನಮಗೆ ಬಾಹ್ಯ ಬೆಂಬಲ ಕೊಡ್ತೀವಿ ಅಂದರೆ ಖಂಡಿತ ನಾವು ಅದನ್ನು ಒಪ್ಕೊಳ್ತೀವಿ, ಆದರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ, ಹೈಕಮಾಂಡ್ ನಿರ್ಧಾರ ಅನ್ನೋ ರೀತಿಯಾಗಿ ಅವ್ರು ಹೇಳಿರೋದು. ಎಲ್ಲೋ ಒಂದು ಕಡೆ BJಪಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದೆಯಾ ಅನ್ನೋದು. ಅವರು ನಮ್ಮಲ್ಲಿಗೆ ಬಂದು ಬೆಂಬಲ ಬೇಕು ಅಂತ ಕೇಳಿದ್ರೆ ಬಾಹ್ಯ ಬೆಂಬಲ ಕೊಡಬೇಕು ಅನ್ನೋದು ನಮ್ಮ ವರಿಷ್ಠರ ತೀರ್ಮಾನ ಆಗುತ್ತೆ. 100% ನಾವು ಬೆಂಬಲವನ್ನು ಕೊಡ್ತೀವಿ. ಇದೇ DK ಶಿವಕುಮಾರ್ ಅವರು BJಪಿಗೆ ಬಂದರೆ ಅನ್ನೋದು DV ಸದಾನಂದ ಗೌಡ ಅವರ ಮಾತು. ಒಟ್ಟಾರೆಯಾಗಿ BJಪಿ DKಶಿ ಬೆಂಬಲವನ್ನು ಮುಂದಿನ ಚುನಾವಣೆಯಲ್ಲಿ ಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿದೆ ಅನ್ನೋದರಲ್ಲಿ ತಪ್ಪಿಲ್ಲ. ಮುಂದಿನ ಕರ್ನಾಟಕ ಎಲೆಕ್ಷನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಏನಾದರೂ ಆದರೆ DKಶಿ BJಪಿಗೆ ಬಂದಂತೆ ಅನ್ನೋದು ನಾವು ಕೂಡ ಆಲೋಚನೆ ಮಾಡಬಹುದು. ಆದರೆ DKಶಿ ಮಾತ್ರ ಅಷ್ಟು ಸುಲಭವಾಗಿ BJಪಿ ತೆಕ್ಕೆಗೆ ಹಾರಿ ಬರೋರು ಅಲ್ಲ. ಇಲ್ಲಿದ್ದೇ ತನ್ನ ಅಧಿಕಾರದ ದಾಹವನ್ನು ನೀಗಿಸ್ಕೊಳ್ಬೇಕು ಅನ್ನೋ ಇಚ್ಛೆ ಅವ್ರಿಗೂ ಕೂಡ ಇದೆ. ಹಾಗಂದ ಮಾತ್ರಕ್ಕೆ BJಪಿಯನ್ನು ಎದುರು ಹಾಕ್ಕೊಳ್ಳುವಷ್ಟು ಧೈರ್ಯ DKಶಿಗೂ ಕೂಡ ಇಲ್ಲ. ಯಾಕೆ ಅಂದರೆ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು, DKಶಿ ಮೇಲಿನ ನಿರ್ಲಕ್ಷ್ಯ ಎಲ್ಲವೂ ಅವರು
ಮನಸ್ಸಿನಲ್ಲಿ ಇಟ್ಕೊಂಡೇ ಯೋಚನೆ ಮಾಡ್ತಾ ಇದ್ದಾರೆ. ಮುಂದಿನ ಎಲೆಕ್ಷನ್ ಕೂಡ ಯಾರ ನೇತೃತ್ವದಲ್ಲಿ ಆಗಬೇಕು, ಯಾರು CM ಆಕಾಂಕ್ಷಿ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡಿರ್ತಾರೆ. ಈ ಒಂದು 2 ವರ್ಷಗಳ ಕಾಲವಾದರೂ ನಾನು ಅಧಿಕಾರದ ಒಂದು ಪಟ್ಟದಲ್ಲಿ ಇರಬೇಕು ಅನ್ನೋದೇ DKಶಿ ಅವರ ಇಚ್ಛೆ. ಅವ್ರ ಮನಸ್ಸನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಒಂದು ರೀತಿಯಲ್ಲಿ ಬದಲಾಯಿಸ್ಬೋದು. ಅವರು DKಶಿ BJPಗೆ ಬಂದರೆ ತಪ್ಪೇನು ಅನ್ನೋ ಚರ್ಚೆಗಳು ಯಾಕೆ ಶುರುವಾಗ್ತಾ ಇದ್ದಾವೆ ಅಂದರೆ ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. DKಶಿ ಅವರು ಮನಸ್ಸನ್ನು ಬದಲಾಯಿಸಿದರೆ ಅವ್ರ ಕಾರ್ಯಕರ್ತರು ಕೂಡ ಅದಕ್ಕೆ ಸಿದ್ಧರಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಈ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡಿ, 3 ದಿನ ಬೆಂಗಳೂರಿನಲ್ಲಿದ್ದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋಗಿರೋದು, ಅದಕ್ಕೂ ಮುನ್ನ BK ಹರಿಪ್ರಸಾದ್ ಅವರು ಕೂಡ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಬಂದಿರೋದು, ಕರ್ನಾಟಕದ ಸದ್ಯದ ಕಾಂಗ್ರೆಸ್ ಗೊಂದಲದ ಬಗ್ಗೆ ರಾಹುಲ್ಗೆ ಒಂದು ಕಡೆ ಅಸಮಾಧಾನ ಕೂಡ ಇದೆ. ಒಟ್ಟಾರೆಯಾಗಿ DKಶಿ ಆಂತರಿಕ ಬೇಗುದಿ ಏನು ಅನ್ನೋದು ಜನರಿಗೂ ಕೂಡ ಅರ್ಥವಾಗ್ತಾ ಇದೆ. ಅವರಿಗೆ CM ಅಧಿಕಾರ ಬೇಕೇ ಬೇಕು ಅನ್ನುವ ಮಟ್ಟಿಗೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ನೋವನ್ನು ಮಾಧ್ಯಮಗಳ ಮುಂದೆ ಹೊರ ಹಾಕುವಷ್ಟು DKಶಿ ಏನು ರಾಜಕೀಯಕ್ಕೆ ಹೊಸಬರಲ್ಲ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಲ್ಲಿ ಯಾವ ಕೀಯನ್ನು ಹಾಕಬೇಕು, ಎಲ್ಲಿ ನಾನು ಚಿವುಟಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸದ್ಯದ ಗೊಂದಲಕ್ಕೆ ಈ ವಾರದಲ್ಲಿ ಪರಿಹಾರ ಸಿಗಬಹುದು ಅನ್ನೋದು ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರನೂ ಕೂಡ ತರ್ತಾ ಇದೆ. ಇನ್ನೊಂದು ಕಡೆ DKಶಿ ನಿವಾಸಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಜಮೀರ್ ಖಾನ್ ಬಂದಿದ್ದು, ಮಹತ್ವದ ಮಾತುಕತೆಯನ್ನು ನಡೆಸಿದ್ದು, ಪ್ರಿಯಾಂಕಾ ಖರ್ಗೆ ಕೂಡ DKಶಿ ಜೊತೆ ಮಹತ್ವದ ಮಾತುಕತೆಯನ್ನು ನಡೆಸಿ ಹೋಗಿದ್ದು. ಇನ್ನು CM ಸರ್ಕಾರಿ ನಿವಾಸಕ್ಕೆ CP ಯೋಗೇಶ್ವರ್ ಬಂದರು, ಶರತ್ ಬಚ್ಚೇಗೌಡರು ಬಂದರು, KH ಮುನಿಯಪ್ಪ ಬಂದು ಹೋದರು ಸೇರಿದಂತೆ DKಶಿ ಜೊತೆ ಆಪ್ತ ಸಮಾಲೋಚನೆ ನಡೆಸಿದ್ರು. ಇನ್ನು DCM ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದು. ಇವೆಲ್ಲವೂ ಕೂಡ ಬಹಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು. ಏನು ಬೇಕಾದರೂ ಆಗಬಹುದು ರಾಜ್ಯದಲ್ಲಿ ಅಂತ. ಜೊತೆಗೆ ನೋಡಿ, ಮೈಸೂರಿನ ಲಲಿತಾ ಭಾರತಿ ವಿಜೇಂದ್ರ ತೀರ್ಥ ಗುರುಗಳು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಟೆಂಪಲ್ ರನ್ ಕೂಡ DKಶಿ ಅವರು ಮಾಡ್ತಾ ಇದ್ದಾರೆ. ಗ್ರಹಗತಿಗಳ ಪ್ರಕಾರ 2 ದಿನದಲ್ಲಿ DKಶಿ CM ಆಗಬೇಕು, ಇಲ್ಲದೇ ಇದ್ದರೆ ಈ ಜನ್ಮದಲ್ಲಿ ಅವರಿಗೆ ಈ ಯೋಗ ಇಲ್ಲ ಅನ್ನೋ ಸ್ಫೋಟಕ ಭವಿಷ್ಯವನ್ನು ಕೂಡ ನುಡಿತಾ ಇರೋದು. ದೇವರನ್ನು ಹೆಚ್ಚಾಗಿ ನಂಬತಕ್ಕಂಥ DKಶಿ ಅವರಿಗೆ ಈ ಥರದ ಒಂದು ಹೇಳಿಕೆಗಳು, ಭವಿಷ್ಯದ ನುಡಿಗಳು ಕೂಡ ಆತಂಕವನ್ನು ಉಂಟು ಮಾಡ್ತಾ ಇದ್ದಾವೆ. ನೋಡಿ, ಮೇಲಿಂದ ಮೇಲೆ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ DKಶಿ ಅವರು. ಇತ್ತೀಚೆಗಷ್ಟೇ ಕಾಶಿಯಿಂದ ಬಂದಿದ್ದಂಥ ನಾಗಾ ಸಾಧುಗಳು DCM DK ಶಿವಕುಮಾರ್ CM ಆಗಬೇಕು ಅಂತ ಆಶೀರ್ವಾದ ಮಾಡಿದರು. ಅದಾದ ಬೆನ್ನಲ್ಲೇ ಹನ್ನನಕೆರೆ ಅಜ್ಜಯ್ಯನ ಗದ್ದಿಗೆ DKಶಿ ಅವರ ಮನೆಗೆ ಕರೆಸ್ಕೊಂಡಿರೋದು. ಸದಾಶಿವ ನಗರದಲ್ಲಿರ್ತಕ್ಕಂಥ ಅವ್ರ ನಿವಾಸಕ್ಕೆ ಅಜ್ಜಯ್ಯನ ಗದ್ದಿಗೆಯನ್ನು ಕರೆಸಿ ಕುಟುಂಬ ಸಮೇತರಾಗಿ ಪೂಜೆ ನೆರವೇರಿಸ್ತಾ ಇರೋದು. ಯಾಕೆ, ಯಾವ ಉದ್ದೇಶಕ್ಕೆ ಇವೆಲ್ಲ ಇಷ್ಟು ನಡೀತಾ ಇದೆ ಅನ್ನೋ ಕುತೂಹಲ. ಇದಕ್ಕೂ ಮುನ್ನ ಅರಸೀಕೆರೆ ತಾಲೂಕಿನ ಯಾದಪುರದಲ್ಲಿರ್ತಕ್ಕಂಥ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಬೆಂಗಳೂರಿನ ನಿವಾಸಕ್ಕೆ ಕರೆಸ್ಕೊಂಡು ಕುಟುಂಬಸ್ಥರೊಂದಿಗೆ ಇದೇ DKಶಿ ಅವರು ಸಂಕಲ್ಪ ಪೂಜೆಯನ್ನು ಕೂಡ ಮಾಡಿಸಿದ್ರು. ಎಲ್ಲ ಬೆಳವಣಿಗೆಗಳು ಕೂಡ ಸಿದ್ದರಾಮಯ್ಯ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿ ತಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಇಚ್ಛೆ DKಶಿ ಅವರಿಗಿದೆ. ಹಾಗಾಗಿ 52 ಶಾಸಕರ ಬೆಂಬಲವನ್ನು ಪಡೆದು ಅವರು BJPಗೂ ಕೂಡ ಹೋಗಿಬಿಟ್ರೆ ಅಚ್ಚರಿ ಇಲ್ಲ. ಜೊತೆಗೆ ಇಲ್ಲಿ ತನ್ನ ಅಧಿಕಾರ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಕೂಡ ತನ್ನ ಶಾಸಕರ ಬೆಂಬಲವನ್ನು ಕೂಡ ಈ ನಿಟ್ಟಿನಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ DKಶಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕರಿಗೆ CM ಆಗಬೇಕು ಅನ್ನೋ ಆಸೆ ಇದೆ. ಪರಮೇಶ್ವರ್ ಅವ್ರಿಗಿದೆ, ಸತೀಶ್ ಜಾರಕಿಹೊಳಿ ಅವ್ರಿಗಿದೆ, ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೆ, DKಶಿ ಅವ್ರಿಗೂ ಕೂಡ ಇದೆ. ಈ ರೇಸ್ನಲ್ಲಿ 4 ಜನ ಸದ್ಯದ ಮಟ್ಟಿಗೆ ಇರ್ಬೋದು. ಆದರೆ DK ಶಿವಕುಮಾರ್ ಅವರು ಆರಂಭದಲ್ಲಾದಂಥ ಒಪ್ಪಂದ, ಇದೊಂದು ಗುಟ್ಟಿನ ಒಪ್ಪಂದ, ಅದು ಆಗಲೇಬೇಕು ಅನ್ನೋ ಪಟ್ಟಿಗೆ ಬಿದ್ದವರಂತೆ ಇಲ್ಲಿ ಕಾಣ್ತಾ ಇದ್ದಾರೆ. ನೋಡೋಣ ಏನಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.